ನಮಸ್ಕಾರ ದೇವರು. ಗುಡ್ ಮಾರ್ನಿಂಗ್. ಏನಂದರೆ ಇವತ್ತು ಮಾರ್ನಿಂಗ್ 5 ಗಂಟೆಗೆ ಎದ್ದಿದ್ದೀನಿ. ಸೊ ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂದರೆ ತರಕಾರಿ ಮಂಡಿಗೆ ಹೋಗಬೇಕಿತ್ತು. ದಟ್ ಈಸ್ ವೆಜಿಟೇಬಲ್ ಶಾಪ್ ಇನ್ ಜಪಾನ್. ಅಲ್ಲಿಗೆ ಹೋಗಿ ತರಕಾರಿ ತೊಗೋಬೇಕಿತ್ತು. ಯಾಕಂದರೆ ಗಾಯ್ಸ್, ಇಲ್ಲಿ ನಾನಿರೋ ಏರಿಯಾದಲ್ಲಿ ತರಕಾರಿ ಬಂದು ತುಂಬಾ ಕಾಸ್ಟ್ಲಿ. ಸೊ ತರಕಾರಿ ತೊಗೋಬೇಕು ಅಂದರೆ ತರಕಾರಿ ಮಂಡಿಗೆ ಹೋಗಬೇಕು, ಅಲ್ಲೋಗಿ ಪರ್ಚೇಸ್ ಮಾಡಬೇಕು. ಸೊ ತರಕಾರಿ ಮಂಡೀಲಿ ತರಕಾರಿ ಎಷ್ಟು ಪ್ರೈಸ್ಗಿದೆ ಅಂತ ಹೇಳ್ತೀನಿ. ಸೊ ನೀವೇ ನೋಡಿಬಿಟ್ಟು ಆಶ್ಚರ್ಯ ಪಟ್ಕೋಬೇಡಿ. ಬಿಕಾಸ್ ಜಪಾನು, ಇಲ್ಲಿ ಎಲ್ಲ ಐಟಮ್ ಬಂದ್ಬಿಟ್ಟು ಕಾಸ್ಟ್ಲಿಯಾಗೇ ಇರುತ್ತೆ. ಸೊ ನೋಡಿಬಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈಗ ನೋಡಿ ತರಕಾರಿ ಎಲ್ಲ ಹೆಂಗಿದೆ ನೋಡಿ. ಮೂಲಂಗಿ ಎಷ್ಟು ದೊಡ್ಡದಾಗಿದೆ ನಮ್ಮ ಇಂಡಿಯಾಗಿಂತ. ಚೆನ್ನಾಗಿದೆ ಅಲ್ಲ. ಈರುಳ್ಳಿ ಇದೆಲ್ಲ ಆ್ಯಂಡ್ ಇಟ್ಸ್ ಪ್ಯೂರ್. ಚೆನ್ನಾಗಿದೆ, ಪ್ಯೂರಾಗಿದೆ. ಆಲೂಗಡ್ಡೆ ಎಲ್ಲ ಒಳಗಡೆ ಇದೆ. ಒಳಗಡೆ ಹೋಗಿ ತಗೋತೀನಿ. ತರಕಾರಿ ತೊಗೊಳಕ್ಕೆ ಅಂತಲೇ ಬಂದಿರೋದು. ತಗೋಬೇಕು. ಕಲ್ಲಂಗಡಿ ಹಣ್ಣು ಎಷ್ಟು ನೀಟಾಗಿ ಎಲ್ಲ ಫ್ರೆಶ್ ಆಗಿದೆ. ದಪ್ಪದ್ದು ಆರೆಂಜ್ ನೋಡಿ, ಇದೆಷ್ಟು ದಪ್ಪ ಇದೆ ಕಲ್ಲಂಗಡಿ ಹಣ್ಣು. ಪಿಂಕ್ ಆರೆಂಜ್ ಅನಿಸುತ್ತೆ ಇದು ಕೂಡ. ಈರುಳ್ಳಿ ಇದು ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಆರೆಂಜು. ನೋಡಿಲ್ಲ, ಬೂದ್ ಗುಂಬಳಕಾಯಿ, ಕಾರ್ನು, ಹೂಕೋಸು, ಬ್ರೋಕ್ಲಿ, ಸೌತೆಕಾಯಿ. ನೋಡಿ ಸೌತೆಕಾಯಿ ಹೆಂಗಿದೆ. ನೈಸ್ ಅಲ್ಲ, ತುಂಬ ಫ್ರೆಶ್ ಆಗಿದೆ. ಏನು ತರಕಾರಿನೂ ಇಲ್ಲಿ ನನಗಂತೂ ಒಂದು ಅರ್ಥ ಆಗ್ತದೆ. ಕ್ಯಾರೆಟ್, ಇದೂ ಸೌತೆಕಾಯಿನೇ ಅನಿಸುತ್ತೆ. ಈರುಳ್ಳಿ, ಇದು ಯಾವ ಥರದ್ದು ಗೊತ್ತಿಲ್ಲ ನನಗೆ. ಎಲ್ಲ ಫ್ರೆಶ್ ಆಗಿದೆ ನೋಡಿ. ಗೈಸ್, ಕ್ಯಾಪ್ಸಿಕಮ್ ನೋಡಿ ಹೆಂಗಿದೆ. ಬದನೆಕಾಯಿ, ಕ್ಯಾರೆಟ್. ಸೆಟಿಸನ್ ಏನು ತಗೋತಾ ಇದ್ದೀರಾ? ಕ್ಯಾರೆಟ್ ನೋಡೋಣ ಅಂತ ಬಂದಿದ್ದೀವಿ. ಇಂಡಿಯಾಗಿನ ಡಬಲ್ ಕ್ಯಾರೆಟ್ ಇದ್ದೀವಿ. ಡಬಲ್ ರೇಟಾ ಇಲ್ಲ ಕಮ್ಮಿ ರೇಟಾ? ಮೂರಕ್ಕೆ 214 ರೂಪಾಯಿ. ಅಂದರೆ ನಿಮ್ಗೆ ಹತ್ತತ್ರ ಹಾಂ 110 ರೂಪಾಯಿ. ಬರೀ 3 ಕ್ಯಾರೆಟ್ಗೆ? ಆಮೇಲೆ ಕ್ಯಾರೆಟ್ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಕ್ಯಾರೆಟೇ ಬೆಳೀತೀವಿ. ಹ್ಞೂ, ಆದರೂ ಫ್ರೆಶ್ ಆಗಿದೆಯಲ್ಲ? ಫ್ರೆಶ್ ಆಗಿದೆ. ಹ್ಞೂ, ಸ್ವೀಟಾಗಿರುತ್ತಾ ಇಲ್ಲ ಏನು ಸಪ್ಪೆನಾ? ಇರುತ್ತೆ ಸರ್, ಸ್ವೀಟಾಗಿರುತ್ತೆ. ತೊಂದರೆ ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇಂಡಿಯಾಕ್ಕಿನ ಹೋಲಿಸ್ಕೊಂಡ್ರೆ ಇದು ಕಂಪ್ಯಾರಿಸನ್ ಹೋಲಿಸ್ಕೊಂಡ್ರೆ ಇಲ್ಲಿ ಕೆಮಿಕಲ್ ಎಲ್ಲ ಏನಿರಲ್ಲ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಕೆಮಿಕಲ್ ಅದು ಇದು ಮಿಕ್ಸ್ ಮಾಡ್ತಾರೆ. ನೋಡಿ ಮಶ್ರೂಮ್ 79. ಚಿಕ್ಕದು ಮಶ್ರೂಮ್ ನೋಡಿ. ಟೊಮೊಟೊ, ವಾವ್, ಸೋ ನೈಸ್ ಅಲ್ಲೇ, ಸೋ ನೈಸ್ನೇ. ಚೆಕ್ ಮಾಡ್ಬೋದಾ ತಿಂದು? ನೋಡಿ, ತಿಂದು ಚೆಕ್ ಮಾಡೋಕ್ಕೆ ಇಟ್ಟವ್ರು. ಸೋ ಸ್ವೀಟಾ ಗಾಯ್ಸ್. ನಮ್ಮ ಶೆಟ್ಟಿ ಸರ್ ಹೇಳಿದ್ರು, ಈ ಟೊಮೊಟೊ ಇದೆಯಲ್ಲ, ಇದು ತುಂಬ ದಿನವರೆಗೂ ಇರುತ್ತಂತೆ. ಅಟ್ಲೀಸ್ಟ್ ಒಂದು 15-20 ಡೇಸ್ವರೆಗೂ ಇರುತ್ತಂತೆ. ಇದು ಚಿಕ್ಕದಾದರೆ ಒಂದು 5 ಡೇಸ್ವರೆಗೂ ಮ್ಯಾಕ್ಸಿಮಮ್ ಇಡ್ಬೋದು. ಇದು ಇನ್ನೂ ಫ್ರೆಶ್ ಆಗಿ ಇರುತ್ತಂತೆ, ಏನೂ ಆಗಲ್ವಂತೆ. ಸೊ ನೋಡಿ, ಇಷ್ಟು ಫ್ರೆಶ್ ಆಗಿರುತ್ತೆ. 15-20 ಡೇಸ್ವರೆಗೂ ಇಡ್ಬೋದು. ನೈಸ್ ಮಸ್ಮಲನ ಐ ಥಿಂಕ್ ಅದೇ ಇರ್ಬೋದು. ನೋಡಿ, ಎಲ್ಲೋ ಗ್ರೀನು, ಸವಾದ ವೇಟ್. ಯಾವ ಫ್ರೂಟ್ ಇದು? ಆ್ಯಪಲ್. ಫ್ರೆಂಡ್ಸ್, ಏನು ಗೊತ್ತಾ, ನಮ್ಮ ಇಂಡಿಯಾದಲ್ಲೆಲ್ಲ 1400 ಎನ್ಗೆ ಫುಲ್ಲು ಕಲ್ಲಂಗಡಿನೇ ಬಂದ್ಬಿಡ್ತದೆ. ಆದರೆ ಇದು ಹಾಫ್ ಈಸ್ಗೆ 1280 ಎನ್ನು. ಇನ್ನು ಪೈನಾಪಲ್ ಕೂಡ ಇದೆ ನೋಡಿ, ಇದು ಕೂಡ 500 ಎನ್ನು.
ಸೊ 500 ಅಂದರೆ ಆಲ್ಮೋಸ್ಟ್ 250 ರುಪೀಸ್ ಇಷ್ಟಕ್ಕೆ. ಒನ್ ಪೀಸ್ 750 ಎನ್ನು ನೋಡಿ, ಎಲ್ಲ ಫ್ರೆಶ್ ಆಗಿದೆ ಕೂಡ ಎಲ್ಲ ನೋಡಿ. 380 ಎನ್ನು ಇದು. ಜ್ಯೂಸು ನಂಗೆ ಫಿಶ್ ಇದರಲ್ಲಿ ಲೈಕ್ ಯಾವ ಟೈಪು ಏನೋ ಅಂತ ಸುಮ್ಮನೆ ಏನೇನೋ ಹೇಳಿ ಏನೋ ಆಗ್ಬಾರ್ದು ನಮಗೆ. ನೋಡಿ ಇದೆಲ್ಲ ಪಿಕ್ಕಲ್ ಪಾನ್ ಟೈಪ್ ಡಿಫ್ರೆಂಟ್ ಆಗಿದೆ ಗಾಯ್ಸ್. ನೋಡಿ ಐಸ್ ಕ್ರೀಮ್ ಅಲ್ಲ, ಚಾಕ್ಲೇಟ್ಸ್ ಆ್ಯಕ್ಚುಲಿ. ಫಿಶ್ದು ಸಿಂಬಲ್ ಇದೆಯಲ್ಲ, ಅದು ಫಿಶ್ ಇರುತ್ತೆ ಅಂತ.